ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿರುವ ಹೇಳಿಕೆಗಳು ಭಾರೀ ಸಂಚಲನ ಸೃಷ್ಟಿಸಿವೆ. ಸ್ವಾತಂತ್ರ್ಯ ವೀರ ವಿ.ಡಿ. ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾವರ್ಕರ್ಗೆ ಭಾರತ ರತ್ನ ಸಿಕ್ಕರೆ ಆ ಪ್ರಶಸ್ತಿಯ ಘನತೆ ಹೆಚ್ಚಲಿದೆ. ಅವರಿಗೆ ಸಿಗದೇ ಇದ್ರೂ ಅವರ ಪ್ರತಿಷ್ಠೆಗೆ ಕುಂದು ಬರುವುದಿಲ್ಲ. ಇದುವರೆಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಭರವಸೆ ಸಿಕ್ಕಿಲ್ಲ. ಆದರೆ ಅವರಿಗೆ ಭಾರತ ರತ್ನ ನೀಡಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮೋಹನ್ ಭಾಗವತ್ ಒತ್ತಾಯಿಸಿದ್ದಾರೆ. ಇನ್ನು ಬಿಜೆಪಿಗೆ ಅಚ್ಚೇ ದಿನಗಳು ಬಂದಿರೋದೇ ಆರ್ಎಸ್ಎಸ್ನ ದೀರ್ಘಕಾಲದ ಪ್ರಯತ್ನಗಳಿಂದ ಅಂತ ವ್ಯಾಖ್ಯಾನಿಸಿದ್ದಾರೆ. ತಮ್ಮ ನಿವೃತ್ತಿ ಬಗ್ಗೆಯೂ ಮಾತನಾಡಿರುವಂತಹ ಮೋಹನ್ ಭಾಗವತ್ ಸಂಘ ಸೂಚಿಸಿದರೆ ನಾನು ಕೆಳಗೆ ಇಳಿಯಲು ಸಿದ್ಧ ಅಂತ ಸುಳಿವು ಕೊಟ್ಟಿದ್ದಾರೆ. ಜೊತೆಗೆ ಭಾರತದಲ್ಲಿರುವ ಎಲ್ಲರೂ ಹಿಂದೂಗಳೇ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಮೋಹನ್ ಭಾಗವತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಾವರ್ಕರ್ಗೆ ಭಾರತ ರತ್ನ ಕೊಡಬೇಕು ಎನ್ನುವ ಭಾಗವತ್ರ ಹೇಳಿಕೆ ಸಂಸತ್ ಅಧಿವೇಶನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಪ್ರಭಾವಿ ಉದ್ಯಮಿಯೊಬ್ಬರ ಮಖ ಚಲಾಯಿಸುತ್ತಿದ್ದ ಲ್ಯಾಂಬೋರ್ಗಿನಿ ಕಾರು ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ವೇಗವಾಗಿ ಬಂದ ಕಾರು ಮೊದಲು ಆಟೋ ರಿಕ್ಷಾಗೆ ಡಿಕ್ಕಿ ಹೊಡೆದು ನಂತರ ಪಾರ್ಕ್ ಮಾಡಲಾಗಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ಗೆ ಗುದ್ದಿದೆ. ಕಾರು ಗುದ್ದಿದ ರಭಸಕ್ಕೆ ಅದರ ಸವಾರ ಸುಮಾರು 10 ಅಡಿ ಎತ್ತರಕ್ಕೆ ಹಾರಿ ಬಿದ್ದಿದ್ದಾರೆ. ಅಪಘಾತದಲ್ಲಿ ಒಬ್ಬರ ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಇತರರಿಗೆ ಮೂಳೆ ಮುರಿತ ಉಂಟಾಗಿದೆ. ಉತ್ತರ ಪ್ರದೇಶದ ಕಾನ್ಪುರದ ವಿಐಪಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಖ್ಯಾತ ತಂಬಾಕು ಉದ್ಯಮಿ ಕೆಕೆ ಮಿಶ್ರಾ ಅವರ ಮಗ ಶಿವಂ ಮಿಶ್ರಾ 12 ಕೋಟಿ ರೂಪಾಯಿಯ ಲ್ಯಾಂಬೋರ್ಗಿನಿ ರೆಬೆಲ್ಟೋ ಕಾರು ಚಲಾಯಿಸುತ್ತಿದ್ದರು. ಈ ವೇಳೆ ದುರ್ಘಟನೆ ನಡೆದಿದೆ ಎನ್ನಲಾಗುತ್ತಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿ ಹಾಗೂ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹಾಗೂ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿವಂ ಮಿಶ್ರಾ ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಿದ್ದ ಎಂದು ಪ್ರತ್ಯಕ್ಷದರ್ಶಿಗಳು ದೂರಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಆರೋಪಿ ಶಿವಂ ಮಿಶ್ರಾ ಸೀಜರ್ ಎಂಬ ಮೆಡಿಕಲ್ ಕಂಡೀಷನ್ನಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಆಗಾಗ ಅವರ ಮೇಲೆ ಅವರಿಗೆ ಕಂಟ್ರೋಲ್ ಇರೋದಿಲ್ಲ ಅಂತ ಶಿವಂ ಕುಟುಂಬಸ್ಥರು ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ20 ವಿಶ್ವಕಪ್ ಪಂದ್ಯ ಏನಾಗುತ್ತೆ ಅನ್ನೋದು ಭಾರೀ ಸಸ್ಪೆನ್ಸ್ ಆಗಿದೆ. ಒಂದ್ ಕಡೆ ಪಾಕಿಸ್ತಾನ ತಾನು ಇಂಡಿಯಾ ವಿರುದ್ಧ ಮ್ಯಾಚ್ ಆಡಲ್ಲ ಅಂತ ಉಲ್ಟಾ ಹೊಡೆದಿದೆ. ಆದರೆ ಈ ಒಂದು ನಿರ್ಧಾರದಿಂದ ಪಾಕಿಸ್ತಾನ, ಭಾರತ, ಐಸಿಸಿಗೂ ಭಾರೀ ನಷ್ಟ ಆಗಲಿದೆ. ಹೀಗಾಗಿ ಐಸಿಸಿ ಒಂದಿಲ್ಲೊಂದು ಪ್ಲಾನ್ ಮಾಡಿ ಪಾಕಿಸ್ತಾನದ ಮನವೊಲಿಸಲು ಟ್ರೈ ಮಾಡ್ತಿದೆ. ಸದ್ಯ ಐಸಿಸಿ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಿದ್ದು ಪಾಕಿಸ್ತಾನ 3 ಬೇಡಿಕೆಗಳನ್ನ ಐಸಿಸಿ ಮುಂದಿಟ್ಟಿದೆ. ಒಂದು, ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಆದಾಯ ಹೆಚ್ಚಿಸಬೇಕು. ಇನ್ನೊಂದು, ಈಗಾಗಲೇ ನಿಂತು ಹೋಗಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸರಣಿಯನ್ನ ಮತ್ತೆ ಶುರು ಮಾಡಬೇಕು. ಜೊತೆಗೆ ಈ 2 ದೇಶಗಳ ಪಂದ್ಯಗಳಲ್ಲಿ ಆಟಗಾರರು ಹ್ಯಾಂಡ್ಶೇಕ್ ಮಾಡುವುದನ್ನ ಕಡ್ಡಾಯ ಮಾಡಬೇಕು ಅಂತ ಪಾಕಿಸ್ತಾನ ಬೇಡಿಕೆಗಳನ್ನ ಐಸಿಸಿ ಮುಂದೆ ಇಟ್ಟಿದೆ. ಸದ್ಯ ಈ ಕುರಿತು ಅಂತಿಮ ನಿರ್ಧಾರ ಶೀಘ್ರವೇ ಹೊರಬೀಳಲಿದ್ದು ಪಾಕಿಸ್ತಾನ ಭಾರತ ವಿರುದ್ಧ ಪಂದ್ಯ ಆಡುವ ಸಾಧ್ಯತೆ ಜಾಸ್ತಿ ಇದೆ. ನೋಡಿದ್ರು ಆರ್ಸಿಬಿಯದ್ದೇ ಸುದ್ದಿ. ಮೊನ್ನೆಯಷ್ಟೇ ಆರ್ಸಿಬಿಯ ಮಹಿಳೆಯರು WPL ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಇತ್ತ ಆರ್ಸಿಬಿ ತಂಡವನ್ನ ಖರೀದಿಸಲು ಕೋಟಿ ಡೀಲ್ ನಡೆದಿದೆ. ಪೂರ್ವಭಾವಿ ಬಿಡ್ ಓಪನ್ ಆದ ಬೆನ್ನಲ್ಲೇ ಆರ್ಸಿಬಿಯನ್ನ ಖರೀದಿಸಲು ಬರೋಬ್ಬರಿ 5 ಕಂಪನಿಗಳು ಮುಂದೆ ಬಂದಿವೆ. ಆರ್ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ $2 ಬಿಲಿಯನ್ ಗಡಿ ದಾಟಿದ್ದು ಅದರ ಆಧಾರದ ಮೇಲೆ ಬೇಸ್ ಪ್ರೈಸ್ ಫಿಕ್ಸ್ ಮಾಡಲಾಗಿದೆ. ಮುಖ್ಯವಾಗಿ ವರ್ಲ್ಡ್ ಫೇಮಸ್ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ ಆರ್ಸಿಬಿ ಮೇಲೆ ಕಣ್ಣಿಟ್ಟಿದೆ. ಮ್ಯಾಂಚೆಸ್ಟರ್ ಯುನೈಟೆಡ್ನ ಕೋ-ಓನರ್ ಔರಾಮ್ ಗ್ಲೇಸರ್ ಆರ್ಸಿಬಿಗೆ 16,300 ಕೋಟಿ ರೂಪಾಯಿ ಬಿಡ್ ಮಾಡಿದ್ದಾರೆ. ಇನ್ನು ಸೀರಂ ಇನ್ಸ್ಟಿಟ್ಯೂಟ್ನ ಆಧಾರ್ ಪೂನಾವಾಲಾ ಕೂಡ ಭರ್ಜರಿ ಅಮೌಂಟ್ಗೆ ಬಿಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಇಬ್ಬರಿಗೆ ಕರ್ನಾಟಕದ ಮಣಿಪಾಲ್ ಗ್ರೂಪ್ ಟಫ್ ಫೈಟ್ ಕೊಟ್ಟಿದೆ. ಇವುಗಳ ಜೊತೆಗೆ ಈಕ್ವಿಟಿ, ಯುಎಸ್ ಇನ್ವೆಸ್ಟ್ಮೆಂಟ್ ಕಂಪನಿ, ಪ್ರೇಮ್ಜಿ ಇನ್ವೆಸ್ಟ್ ಕಂಪನಿಗಳು ಕೂಡ ಆರ್ಸಿಬಿಯನ್ನ ತಮ್ಮದಾಗಿಸಲು ಸಜ್ಜಾಗಿ ನಿಂತಿವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.